ಹರೇ ಶ್ರೀನಿವಾಸ. ನಾವು ಯಾವುದೇ ಯಾತ್ರೆಗೆ ಅಥವಾ ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೂ ನಮ್ಮ ಹಿರಿಯರು ಒಂದು ಸುಂದರ ಕ್ರಮವನ್ನು ತಿಳಿಸಿದ್ದಾರೆ. ಮೊದಲು ದೇವಸ್ಥಾನದ ಹೊರಗೆ ನಿಂತು ಕೈ ಮುಗಿದು ಹೀಗೆ ಪ್ರಾರ್ಥಿಸಿ. 100 ಕೋಟಿ ತೀರ್ಥಗಳ ಸ್ನಾನ ಮಾಡಿಸು, ವಿರಜಾ ನದಿಯ ಸ್ನಾನ ಮಾಡಿಸು, ತಾರಕ ಬ್ರಹ್ಮದೇವರಿಂದ ಅಂದರೆ ಮುಖ್ಯ ಪ್ರಾಣ ದೇವರಿಂದ ತತ್ವೋಪದೇಶ ಮಾಡಿಸು, ವೈಕುಂಠಕ್ಕೆ ಕರೆದೊಯ್ದು ನಿನ್ನ ದರ್ಶನ ಮಾಡಿಸು ಅಂತ ಹೇಳಿ ನಂತರ ಹೊರಗಿನಿಂದಲೇ ದೇವರ ದರ್ಶನವನ್ನು ಮಾಡಬೇಕು. ಇದನ್ನೇ ಧೂಳಿ ದರ್ಶನ ಅಂತಾರೆ. ಧೂಳಿ ದರ್ಶನಂ ದುಃಖನಾಶನಂ. ನಂತರ ತಲೆಯಲ್ಲಿರುವ ಚಿಂತೆಗಳನ್ನೆಲ್ಲ ಬಿಟ್ಟು ದೇವಸ್ಥಾನದ ಶಿಖರದ ದರ್ಶನವನ್ನು ಮಾಡಿ. ಶಿಖರ ದರ್ಶನಂ ಚಿಂತಾನಾಶನಂ. ನಂತರ ಕೈಕಾಲನ್ನು ತೊಳೆದು ದೇವಸ್ಥಾನದ ಒಳಗೆ ಹೋದ ಕೂಡಲೇ ದೇವರ ಮುಖವನ್ನು ನೋಡದೆ ಪಾದದಿಂದ ಶಿರಸ್ಸುವರೆಗೂ ನಾವು ದರ್ಶನವನ್ನು ಮಾಡಬೇಕು. ಪಾದ ದರ್ಶನಂ ಪಾಪನಾಶನಂ, ಕಟಿ ದರ್ಶನಂ ಕಾಮನಾಶನಂ, ನಾಭಿ ದರ್ಶನಂ ನರಕನಾಶನಂ, ಹೃದಯ ದರ್ಶನಂ ಹೃದ್ರೋಗನಾಶನಂ, ಕಂಠ ದರ್ಶನಂ ವೈಕುಂಠ ಸಾಧನಂ, ಮುಖ ದರ್ಶನಂ ಮೋಕ್ಷ ಸಾಧನಂ, ಶಿರೋದರ್ಶನಂ ಅಮೃತಪಾನಂ, ಕ್ರೀಟ ದರ್ಶನಂ ಪುನರ್ಜನ್ಮನಾಶನಂ, ಸರ್ವಾಂಗ ದರ್ಶನಂ ಪರಲೋಕ ಸಾಧನಂ ಅಂತ ಹೇಳಿ ಇನ್ನು ಮುಂದೆ ನಾವು ದೇವಸ್ಥಾನಕ್ಕೆ ಹೋದಾಗ ಈ ಕ್ರಮದಲ್ಲಿ ಭಕ್ತಿಯಿಂದ ದೇವರ ದರ್ಶನ ಮಾಡಿ ಬರಬೇಕು. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.